ಈಗ ಸಂಸದರಿದ್ದಾರಲ್ಲ, ಎಲೆಕ್ಷನ್ ಬಂದಲ್ಲೇ ಪೂಜೆ ಮಾಡೋದು, 4 ಸಾರಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ವಿಫಲ ಆಯಿತು, ಮಾಡಲಿಲ್ಲ. ಹಿಂದೆ ಆಗಿದ್ದಂಥ ಶಾಸಕರು 2 ಸಲ ಬಿದ್ದೆ ಪೂಜೆ ಮಾಡಿದ್ರು, ಆದರೂ ನಮಗೆ ಯಾವ ರೋಡ್ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ. ನಮ್ಮ ಪ್ರತಿಪೀಶ್ವರ್ ಸಾಹೇಬರು ಬಂದ ಮೇಲೆ ನಾವು ಒಂದು ಸಾರಿ ಗೆದ್ದಾನೆ ಕರ್ಕೊಂಬಂದು ನೋಡ್ತಿದ್ರಿ. ಆಯ್ತು, ನಾನು ಮಾಡಿಕೊಡ್ತೀನಿ ಅಂದರು. ಅವರು ಕೃಪೆಯಿಂದ ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ. ಈಗ ಪ್ರತಿಪೀಶ್ವರ್ ಗಮನಕ್ಕೆ ಬಂದಾಗ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಕಾಮಗಾರಿಯನ್ನು ಮುಗಿಸ್ಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸರ್, ಪ್ರದೀಪ್ ಈಶ್ವರ್ ಅವರು MLA ಆಗಿತ್ತು, ಒಂದು ವಾರಕ್ಕೆ ಮೈಲಾಪನಹಳ್ಳಿಗೆ ಬಂದಿದ್ರು. ನಾನು ಇದೇ ರಸ್ತೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಹೋದೆ. ಡೇರಿ ಹತ್ರ ನಿಲ್ಲಿಸದೆ ಬಂದ್ರು. ಏನು ಅನುಕೂಲ, ಏನು ಮಾಡ್ಕೊಡ್ಬೇಕು, ಏನು ಸರ್ ನಮಗೆ ಇದಕ್ಕೊಂದು ರೋಡ್ ಹಾಕ್ಬೋದು ಸರ್, ನಮಗೆ ಮಕ್ಕಳಿಗೆ ಓಡಾಡೋದಕ್ಕೆ ಬಾಧೆ, ಮತ್ತೆ ನಮ್ಗೆ ಅನುಕೂಲ ಇಲ್ಲ ಅಂತ ಹೇಳಿದಕ್ಕೆ ಪಾಪ ಸರ್ ಅವರು ಹೇಳಿದ ಪ್ರಕಾರ ಅವ್ರು ರೋಡ್ ಮಾಡಿಸ್ಕೊಟ್ರು. ನೆಕ್ಸ್ಟ್ ಅವರೇ ನಮ್ಗೆ ಶಾಸಕರಾಗಿ ಬರ್ಬೇಕು ಪ್ರತಿಪೀಶ್ವರ್ ಸರ್. ಇನ್ನೂ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಜವಾಬ್ದಾರಿ ಹೆಚ್ಚಾಗುತ್ತೆ, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಅವ್ರು ತುಂಬ್ತಾರೆ. ನಮ್ಮ ಹೆಸರು ವೆಂಕಟರಾಮು ಅಂತ, ಬಚ್ಚಹಳ್ಳಿ ವಿಲೇಜು. ಇದು ರೋಡ್ದು ಒಂದು 20 ವರ್ಷದಿಂದ ಹಾಗೇ ಇತ್ತು. ಈಗ ಸಂಸದರಿದ್ದಾರಲ್ಲ, ಎಲೆಕ್ಷನ್ ಬಂದಲ್ಲಿ ಪೂಜೆ ಮಾಡೋದು, 4 ಸಾರಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ವಿಫಲ ಆಯಿತು, ಮಾಡಲಿಲ್ಲ. ನಮ್ಮ ಪ್ರತಿಪೀಶ್ವರ್ ಸಾಹೇಬರು ಬಂದ ಮೇಲೆ ನಾವು ಒಂದು ಸಾರಿ ಗೆದ್ದಾನೆ ಕರ್ಕೊಂಬಂದು ನೋಡಿಸಿದ್ರಿ. ಆಯ್ತು, ನಾನು ಮಾಡಿಕೊಡ್ತೀನಿ ಅಂದರು. ಅವರು ಕೃಪೆಯಿಂದ ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದ್ದು. ಇದೇ ಊರು ಟೀಚರ್ ಒಬ್ಬರು ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ರು. ಈ ರೋಡಲ್ಲಿ ಸುಮಾರು ಜನ ಬಿದ್ದು ಕೈಕಾಲು ಮುರ್ಕೊಂಡು ಜಾಸ್ತಿ ತೊಂದರೆ, ಸಮಸ್ಯೆ. ಹುಡುಗರು ತಾವು ಯಾವ ಬಸ್ ಕೂಡ ಬರ್ತಾಯಿಲ್ಲ ಹುಡುಗರಿಗೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಚ್ಚಹಳ್ಳಿ ಅಂದರೆ ಬರ್ತಾ ಇರಲ್ಲ, ಅಷ್ಟೆಲ್ಲ ಅನಾನುಕೂಲ ಆಯಿತು. ಒಳ್ಳೆ ರೋಡ್ ಹಾಕ್ಕೊಟ್ಟಿದ್ದಾರೆ ಸಾಹೇಬರು. ಅವ್ರಿಗೆ ನಾವು ಸುರಿಋಣಿ ಆಗಿರ್ತೀರಿ. ನಮ್ಮ ಊರು ಪರವಾಗಿ ಇಷ್ಟೆಲ್ಲ ಅವರು ಭಾರಿ ಅನುಕೂಲ ಮಾಡಿದ್ದಾರೆ. ನೆಕ್ಸ್ಟ್ ಅವರೇ ನಮ್ಗೆ ಶಾಸಕರಾಗಿ ಬರ್ಬೇಕು ಪ್ರತಿಪೀಶ್ವರ್ ಸಾರು ಅಂತ ನಾವು ಅಪೇಕ್ಷೆಯಿಂದ ಕೋರ್ಕೊತಾ ಇದ್ದೀವಿ. ಶಾಸಕರನ್ನವ್ರಿಗೆ ನಾವು ಹೆಮ್ಮೆಯಿಂದ ಹೇಳ್ಕೊತೀರಿ. ನಮ್ಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ ಅವರು. ನಾವು ಬಡವ್ರ ಪರವಾಗಿ ಇರ್ತೀರಿ, ಒಳ್ಳೆ ಇದು ಮಾಡ್ತೀರಿ ಅಂತ ಅವ್ರು ಹೇಳಿದ ಮಾತು ನಡ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದಾರೋ ಅವ್ರು ಅದೇ ಮಾತು ನಮ್ಮ ಹತ್ರ ನಡ್ಕೊಂಡಿದ್ದಾರೆ. ನಮ್ಗೆ ಅನುಕೂಲ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಎಲ್ಲ ಕಡೆ ತಿರುಗಿದ್ದಾರೆ. 2 ವೀಲರಲ್ಲಿ ಬಂದರು ಅವರು. 2 ವೀಲರ್ ಕರ್ಕೊಂಬಂದ್ರಿ ಗೆದ್ದ ಮೇಲೆ. ನೋಡಿ ಸರ್, ನಮ್ಗೆ ಹಿಂಗಿದೆ, ನಾನು ಹಾಕ್ಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಂಬೇಡ್ರಿ ನೀವು ಅಂತ ಹೇಳಿದ್ರು, ಮಾಡಿಕೊಟ್ಟಿದ್ದಾರೆ. ಅವರು ಯಾವತ್ತೂ ನಮ್ಗೆ ಶಾಸಕರಾಗೇ ಇರಲಿ, ನೆಕ್ಸ್ಟು ಅವರೇ ಬರಲಿ, ನಮ್ಗೆ ಒಳ್ಳೆ ಅನುಕೂಲ ಮಾಡ್ತಾರೆ. ಮುಂಚೆ ಯಾವ ಥರ ಇತ್ತಂದ್ರೆ ಓಡಾಡೋಕೆ ಆಗ್ತಾ ಇರಲ್ಲ ಸರ್, ಬರೀ ಇದೆ ಕಲ್ಲು ಮುಳ್ಳು, ಈ ಬರೀ ಕಲ್ಲುಗಳು. ಅದು ಸೈಡ್ ಕೊಲ್ಟೋಗಿದ್ದು, ಗುಣಿಗಳಿದ್ದವು, ಮೊಣ್ಕಾಲು ಉದ್ದ ಗುಣಿಗಳಿದ್ದವು. ಈ ಗಾಡಿಗಳೇ ಬರೋಕ್ಕಾಗ, ಒಂದು ಆಟ ಕೂಡ ಬರೋಕ್ಕಾಗ್ತಿರಲ್ಲ. ಯಾರನ್ನ ಪೇಷಂಟ್ ಇದ್ದ ಗಾಡಿಗಳಿಲ್ದವ್ರಿಗೆ ಆಟಕ್ಕೆ ನಾವು ಬರೋಲ್ಲ ಅಂತ ಇದ್ರು. 20 ವರ್ಷ ಅನ್ಸಿಯಮ್ಮನ ಪೀರಿಯಡೆಲ್ಲ ಮಾಡಿದ್ದಿತ್ತು ಶಾಸಕರಾಗಿದ್ದಾಗ, ಆಮೇಲೆ ಇಲ್ಲ, ಯಾರು ಬಂದರೂ ಮಾಡಲಿಲ್ಲ. ಈಗ ಮಾಡಿಕೊಟ್ಟಿರೋದು ನಮ್ಮ ಪ್ರತಿಪೀಶ್ವರ್ ಸರ್, ನಮ್ಮ ಶಾಸಕರು. ಅವ್ರು ನೋಡಿದರೆ ನಮ್ಗೆ ಹೆಮ್ಮೆ ಅನಿಸುತ್ತೆ ಸರ್. ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ನೋಡಿದರೆ ನಮ್ಗೆ ಇದು ಭಾರಿ ಹೆಮ್ಮೆ ಅನಿಸುತ್ತೆ. ಅವರು ಯಾವತ್ತೂ ನಮ್ಗೆ ಈ ನೆಕ್ಸ್ಟು ಅವರೇ ಶಾಸಕರಾಗಲಿ ನಮಗೆ. ಸರ್, ನನ್ನ ಹೆಸರು ನಟರಾಜ್ ಅಂದ್ಬಿಟ್ಟು, ನಾವು ಬಚ್ಚಹಳ್ಳಿ ಗ್ರಾಮಸ್ಥರು. ನಾವು ಊರಿಗೆ ರಸ್ತೆ ಸಮಸ್ಯೆ ಇತ್ತು. ಮುಂದೆ ಸುಮಾರು ಈ ಊರಿನಿಂದ ಒಂದು 25 ವರ್ಷಗಳಿಂದನೂ ರಸ್ತೆ ಸರಿ ಇರಲಿಲ್ಲ. ಯಾರೇ ಬಂದ್ರೂ ಈ ಊರಿಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾನೆ ಭರವಸೆ ಕೊಡ್ತಾನೆ ಬಂದರು. ಆದರೆ ಯಾರೂ ಮಾಡಿಕೊಡ್ಲಿಲ್ಲ. ಕೊನೆಗೆ ನಮ್ಮ ಶಾಸಕರಾದಂಥ ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಅವ್ರನ್ನ ನಾವು ಮನವಿ ಸಲ್ಲಿಸಿದಾಗ ಊರಿನ ಗ್ರಾಮಕ್ಕೆ ಬಂದು ಅವರು ನಾನು ಮಾಡಿಕೊಡ್ತೀನಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿ ನಮಗೆ CC ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ, ಬಚ್ಚಹಳ್ಳಿ ಗ್ರಾಮಸ್ಥರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀವಿ. ಈಗ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹಿಂದೆ ಒಂದು 25 ವರ್ಷಗಳ ಹಿಂದೆ ಯಾರಾದರೂ ನಮ್ಮ ಆಟಗಳಾಗಲಿ ನಮ್ಮೂರಿಗೆ ಗಾಡಿಗೆ ಬರೋದಕ್ಕಾಗಲಿ ಎದುರ್ತಾ ಇದ್ರು. ಈ ರಸ್ತೆ ಏನಿದ್ರು ಮಾರ್ಕೆಟ್ಗೆ ಹೋಗುತ್ತೆ, ಇನ್ನು ಫ್ಲವರ್ ಮಾರ್ಕೆಟ್ಗೆ ಹೋಗುತ್ತೆ. ಎಲ್ಲ ಗ್ರಾಮಸ್ಥರು ಈ ರಸ್ತೆ ಮೇಲೆ ಓಡಾಡ್ತಾರೆ. ತುಂಬ ಅನಾನುಕೂಲ ಆಗ್ತಾ ಇತ್ತು. ಈಗ ಪ್ರದೀಪ್ ಸರ್ ಗಮನಕ್ಕೆ ಬಂದಾಗ ಅವ್ರನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಕಾಮಗಾರಿಯನ್ನು ಮುಗಿಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮಾಡಲಿ ಸರ್, ತುಂಬ ಸಂತೋಷನೇ. ಇನ್ನೂ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಜವಾಬ್ದಾರಿ ಹೆಚ್ಚಾಗುತ್ತೆ, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಶಕ್ತಿ ತುಂಬ್ತಾರೆ. ಸುಮಾರು 25 ವರ್ಷದಿಂದ ನಮಗೆ ರಸ್ತೆ ಇರಲಿಲ್ಲ, ಓಡಾಡೋಕ್ಕೆಲ್ಲ ತುಂಬ ಅನಾನುಕೂಲ ಆಗ್ತಾ ಇತ್ತು. ನಮ್ಮ ಸ್ಕೂಲ್ಗೆ ಮಾಸ್ಟ್ರು ಬರ್ತಿದ್ರು, ಅವರು ತಿಪ್ಪೇನಹಳ್ಳಿಯಿಂದ ಬರ್ತಿದ್ರು. ಅವರು ಸಹ ಇಲ್ಲಿ ಬಿದ್ದು ಕಾಲೆಲ್ಲ ಮುರ್ಕೊಂಡಿದ್ರು. ತುಂಬಾ ಸಮಸ್ಯೆ ಆಗಿತ್ತು ಓಡಾಡೋದಕ್ಕೆಲ್ಲನೂ. ಈಗ ಮಣ್ಣು ರೋಡ್ ಇತ್ತು, ಮಣ್ಣು ರೋಡಲ್ಲೂ ಓಡಾಡಕ್ಕೆ ಸಹ ಆಗ್ತಾನೆ ಇರಲಿಲ್ಲ. ಈಗ ಕಾಂಕ್ರೀಟ್ದು ರೋಡ್ ಮಾಡಿಕೊಟ್ಟಿದ್ದಾರೆ, ಅನುಕೂಲ ಆಗಿದೆ. ಪ್ರದೀಪ್ ಈಶ್ವರ್ ಕಡೆಯಿಂದ ಇದು ಪ್ರದೀಪ್ ಈಶ್ವರ್ MLA ಆದಮೇಲೆ ನಮಗೆ ಈ ಥರ ನಮ್ಗೆ ಅನಾನುಕೂಲ ಇದೆ ಅಂತ ನಾವೆಲ್ಲ ಅವ್ರಿಗೆ ಊರಿನವರೆಲ್ಲರೂ ಸೇರಿ
ಹೇಳಿ ಒಂದು ಅರ್ಜಿ ಎಲ್ಲ ಕೊಟ್ಟು ಮಾತಾಡಿದ್ವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿರೋ ಪ್ರಕಾರನೇ ನಮಗೆ ರೋಡ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಅನುಕೂಲ ಆಗಿದೆ. ನಾನು ಒಂದು 25 ವರ್ಷದಿಂದ 30 ವರ್ಷದಿಂದ ಇದೇ ರೋಡಲ್ಲೇ ಓಡಾಡ್ತಾ ಇದ್ದೀನಿ, ಇದೇ ರೋಡಲ್ಲೇ ಬರ್ತಾ ಇದ್ದೀನಿ, ಮತ್ತು ಬಸ್ ಓಡಿಸ್ತಾ ಇದ್ದೀನಿ. ಮಕ್ಕಳಿಗೆ ಏನು ಅನ್ನೋದನ್ನು ಸ್ವಲ್ಪ ನಮಗೆ ಈಗ ಓಡಾಡೋದಕ್ಕೆಲ್ಲ ಚೆನ್ನಾಗಿ ಒಳ್ಳೆ ಅನುಕೂಲ ಆಗಿದೆ. ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಒಳ್ಳೆ ಅನುಕೂಲ ಇದೆ. ಮತ್ತು ನಾವು ರಾತ್ರಿ ಹೊತ್ತು ಬರೋವಾಗ ದಾರಿ ಹುಡುಕ್ಲಾಡ್ಕೊಂಡು ಬರ್ತಾಯಿದ್ರೆ ಗುಣಿಗಳು ಈ ರೋಡಲ್ಲಿ. ಎಷ್ಟೋ ಜನ ಬಂದರು, ಎಷ್ಟೋ ಜನ ಗುದ್ಲಿ ಪೂಜೆ ಮಾಡಿದ್ರು. ಅದರಲ್ಲಿ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ಏನೋ ಈ ಟೈಮಲ್ಲಿ ನಮಗೆ ಒಳ್ಳೆ ಅನುಕೂಲ ಆಗಿದೆ. ಆದರೂ ರೈತರಿಗೆ ಹೂವು ಮಾರ್ಕೆಟ್ಗೆ ಹೋಗೋದಕ್ಕೂ ಬರೋದಕ್ಕೂ ಮತ್ತು ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಎಲ್ಲದಕ್ಕೂ ಅನುಕೂಲ ಆಗಿದೆ. ಮೊದಲು ಇದೆ MLAಗೆ 3 ಕಿತ ಗುದ್ಲಿ ಪೂಜೆ ಮಾಡಿದ್ರು, ಅವ್ರು ಹಾಕಿಲ್ಲ. ಆಮೇಲೆ ಇಬ್ಬರಿಗೆ ಇಲ್ಲಿ ಕಾಲು ಮುರ್ಕೊಂಡ್ರು ಮಾಸ್ಟ್ರಿಗೆ. ಪಾಪ ನಮ್ಮೂರಿಗೆ ಆಟ ಬರಬೇಕಂದ್ರೆ ಯಾರೂ ಬರ್ತಾ ಇಲ್ಲ. ಹೊಸಬ್ರು ಯಾರು ನೆಂಟರು ಬರ್ಬೇಕಂದ್ರೆ ಏನ್ರಿ ಅದೇನು ಊರು ಕಾಡು ಅದು ಅಂತ ಇದ್ರು. ಪ್ರದೀಪ್ ಈಶ್ವರ್ ಅವರು ಗೆದ್ದ ಮೇಲೆ ಬಂದು ನೋಡ್ಕೊಂಡೋದ್ರು. ಸ್ವಲ್ಪ ಹಿಂದೂ ಮುಂದೆ ಆತದ, ನಾನು ಹಾಕ್ಕೊಡ್ತೀನಿ ಅಂದರು. ಬಂದು ಒಳ್ಳೆ TC ರೋಡು ಹಾಕ್ಕೊಟ್ಟವ್ರೆ. ಅವ್ರಿಗೆ ಧನ್ಯವಾದಗಳು. ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವಾಗ ಯಾರನ್ನ ಬರಲಿ ನಮ್ಮೂರಿಗೆ ಹೊಸಬ್ರು, ಒಳ್ಳೆ ರೋಡು ಮಾಡ್ಯವ್ರಪ್ಪ, ಒಳ್ಳೆ TC ರೋಡ್ ಮಾಡ್ಯವ್ರಪ್ಪ ಅಂತ ನಮ್ಗೊಂದು ಇದು ಬಂದೈತೆ, ಹೆಸರು ಬಂದೈತೆ. ಅವ್ರಿಗೆ ಧನ್ಯವಾದಗಳು. ಈ ರಸ್ತೆ ವ್ಯವಸ್ಥೆ ಜಾಸ್ತಿ ಅನಾನುಕೂಲ ಆಗಿತ್ತು. ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ್ಮೇಲೆ ಗೆದ್ದು ಒಂದು ವಾರಕ್ಕೆ ನಮ್ಮೂರಿಗೆ ವಿಸಿಟ್ ಕೊಟ್ಟರು. ಬಂದು ನಮ್ಮ ಕಷ್ಟ ಸುಖಗಳೆಲ್ಲ ಕೇಳ್ಕೊಂಡ್ರು. ಆಗ ನಾವು ಹೇಳಿದ್ವಿ ನಮ್ಮ ಕಷ್ಟ ಏನು ಏನು ಅಂತೆಲ್ಲ ಕೇಳ್ಕೊಂಡಾಗ ನಾವು ಫಸ್ಟ್ ರೋಡ್ ಮಾಡಿಕೊಡಿ ಸರ್, ನಮಗೆ ಇನ್ನು ಉಳಿದಿದ್ದು ನೆಕ್ಸ್ಟ್ ಆಮೇಲೆ ನೀವು ಮಾಡಿಕೊಡಿರಿ ಅಂತ ಹೇಳಿದ್ದಕ್ಕೆ ಅವ್ರ ಧರ್ಮ. ಯಾಕೆಂದರೆ ಅವ್ರು ಶಾಸಕರಾದ್ಮೇಲೆ ನಮಗೆ ಮೈಲಪ್ಪನಹಳ್ಳಿಯಿಂದ ಬಚ್ಚಳ್ಳಿ ಗಂಟ CC ರೋಡ್ ಹಾಕ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳು ಮಾಡಿಕೊಡ್ತಾರೆ ಅಂತೇಳಿ ನಮ್ಗೆ ಭರವಸೆ ಇದೆ. ಆದರೆ ಹಿಂದೆ ಆಗಿದ್ದಕ್ಕಂಥ ಶಾಸಕರು 2 ಸಲ ಗುದ್ಲಿ ಪೂಜೆ ಮಾಡಿದ್ರು. ಆದರೂ ನಮಗೆ ಯಾವ ರೋಡ್ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ. ಏನು ಒಂದು ಆಟ ಬರಬೇಕಂದ್ರೆ ಇಲ್ಲಪ್ಪ ಬಚ್ಚಳ್ಳಿಗೆ ಬರೋಕ್ಕಾಗಲ್ಲ, ಕಲ್ಲುಗಳು ಹಂಗೆ ಹಿಂಗೆ ಅಂತ ಹೇಳಿದ್ರು. ಆದರೆ ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಬಂದು ನಮ್ಮ ಊರಿಗೆ ಒಳ್ಳೆಯ ಒಂದು ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ನಾವು ನಮ್ಮ ಊರಿನ ಪರವಾಗಿ ನಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತೇವೆ.